ಮಂಡಿಯನ್ನು ಬಲಯುತಗೊಳಿಸಲು ಬೇಕಾದಂಥ ಆಸನಗಳ ಅಭ್ಯಾಸಗಳನ್ನು ಮಾಡೋಣ. ಈ ಅಭ್ಯಾಸಗಳು ಬಲಯುತಗೊಳಿಸುವಂಥ ಅಭ್ಯಾಸಗಳು. ನೀ ಲಿಗಮೆಂಟ್ ಟೇರ್ ಇಶ್ಯೂ ಇರುವವರು ಚಿಕಿತ್ಸಾ ತಜ್ಞರಲ್ಲಿ ಭೇಟಿಯಾಗಿ ಸಲಹೆ ಪಡ್ಕೊಂಡು ಅಭ್ಯಾಸ ಮಾಡಬೇಕು. ಮೊದಲನೇದಾಗಿ ಉತ್ಕಟಾಸನದ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ ಮಂಡಿಯನ್ನು ಬಗ್ಗಿಸಿ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ ತಲೆಯನ್ನು ಆರ್ಚ್ ಮಾಡ್ತಾ ಕೈ ಬೆರಳ ತುದಿಯನ್ನು ನೋಡಿ 5 ಉಸಿರಾಟ ಮಾಡಿ. ಅವರವರ ಶಕ್ತಿಗನುಸಾರವಾಗಿ ಮಂಡಿಯನ್ನು ಬಗ್ಗಿಸಬೇಕು ಹಾಗೂ ತಲೆಯನ್ನು ಆರ್ಚ್ ಮಾಡಬೇಕು. 5 ಶ್ವಾಸ ಆದಮೇಲೆ ಶ್ವಾಸ ಬಿಡ್ತಾ ಮಂಡಿಯನ್ನು ನೇರ ಮಾಡಿ ಕೈಯನ್ನು ಕೆಳಕ್ಕೆ ಬಿಡಿ. ಮುಂದಕ್ಕೆ ನೋಡಿ. ಈ ಅಭ್ಯಾಸವನ್ನು 3 ರಿಂದ 5 ರೌಂಡ್ ಅಭ್ಯಾಸ ಮಾಡ್ಬೋದು. ಇನ್ನು ವೀರಭದ್ರಾಸನದ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು 1.5 ಮೀಟರ್ನಷ್ಟು ದೂರ ಇಟ್ಕೊಳ್ಳಿ. ಕೈಗಳನ್ನು ಶೋಲ್ಡರ್ ಲೆವೆಲ್ಗೆ ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಬಲಪಾದವನ್ನು ಬಲಗಡೆಗೆ ತಿರುಗಿಸಬೇಕು. ಹಾಗೆ ಮಂಡಿಯನ್ನು 90 ಡಿಗ್ರಿ ಬಗ್ಗಿಸಬೇಕು. ಬಲಕೈ ಬೆರಳ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಎರಡೂ ಪಾದದ ಮೇಲೆ ದೇಹದ ಭಾರ ಸಮಾಂತರವಾಗಿ ಬೀಳಬೇಕು. ಬಲಮಂಡಿಯ ಮೇಲೆ ಜಾಸ್ತಿ ಒತ್ತಡ ಬೀಳದಂತೆ ಅಭ್ಯಾಸ ಮಾಡಬೇಕು. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಪಾದವನ್ನು ಮುಂದಕ್ಕೆ ತಿರುಗಿಸಿ. ಶ್ವಾಸ ಬಿಡ್ತಾ ಎಡಪಾದವನ್ನು ಎಡಗಡೆಗೆ ತಿರುಗಿಸಿ ಮಂಡಿಯನ್ನು 90 ಡಿಗ್ರಿ ಬಗ್ಗಿಸಬೇಕು. ಹಾಗೆ ಎಡಕೈ ಬೆರಳ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಮಂಡಿಯನ್ನು ಸ್ಟ್ರೆಂಥನ್ ಮಾಡಲು ಒಳ್ಳೆಯ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡ್ತಾ ಬಲಪಾದವನ್ನು ಎಡಕಾಲಿಗೆ ಜೋಡಿಸಿ. ಮುಂದಿನ ಅಭ್ಯಾಸ ಉತ್ಕಟ ಕೋನಾಸನ. ಮಂಡಿಯನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಇನ್ನೊಂದು ಅತಿ ಉತ್ತಮವಾದ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ 1 ರಿಂದ 1.25 ಮೀಟರ್ನಷ್ಟು ದೂರ ಇಟ್ಕೊಳ್ಳಿ. ಹಾಗೆ ಕೈಯನ್ನು ಶೋಲ್ಡರ್ ಲೆವೆಲ್ಗೆ ಬೆಂಡ್ ಮಾಡಿ ಇಟ್ಕೊಳ್ಬೇಕು ಮೇಲ್ಮುಖವಾಗಿ. ಶ್ವಾಸ ಬಿಡ್ತಾ ಪಾದವನ್ನು ಔಟ್ವರ್ಡ್ ಮೂಮೆಂಟ್ ಕೊಡ್ತಾ ಸಾಧ್ಯ ಆದಷ್ಟು ಕೆಳಗಡೆ ಕುಳಿತುಕೊಳ್ಳಲು ಪ್ರಯತ್ನ ಪಡಬೇಕು. ಹಾಗೆ ಸರಿಯಾಗಿ ಈ ಅಭ್ಯಾಸವನ್ನು ನೋಡಿ ಅಭ್ಯಾಸ ಮಾಡ್ತಾ ಹೋದರೆ ಮಂಡಿಯನ್ನು ಉತ್ತಮವಾಗಿ ಬಲಯುತಗೊಳಿಸ್ತದೆ. ಇದಕ್ಕೆ ಉತ್ಕಟ ಕೋನಾಸನ ಅಂತ ಹೆಸರು. ದಿನನಿತ್ಯ ಅಭ್ಯಾಸ ಮಾಡ್ತಾ ಉತ್ತಮಗೊಳಿಸಿಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಈ ಅಭ್ಯಾಸವನ್ನು 3 ರಿಂದ 5 ರೌಂಡ್ ರಿಪೀಟ್ ಮಾಡ್ಕೊಳ್ಬೋದು. ಶ್ವಾಸ ಬಿಡ್ತಾ ಕಾಲನ್ನು ಜೋಡಿಸಿ ಕೈಯನ್ನು ಕೆಳಗೆ ಬಿಡಿ. ಮುಂದಿನ ಅಭ್ಯಾಸ ಗಣೇಶ ಕ್ರಮದ ಅಭ್ಯಾಸ. ಗಣೇಶ ಕ್ರಮ ಅಂದರೆ ಬಸ್ಕಿಯ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ ಕಾಲನ್ನು 1 ಫೂಟ್ ಅಥವಾ ಶೋಲ್ಡರ್ ವಿಡ್ತ್ನಷ್ಟು ದೂರ ಇಟ್ಕೊಳ್ಳಿ. ಹಾಗೆ ನಿಮ್ಮ ಆಪೋಸಿಟ್ ಇಯರ್ ಲೋಬನ್ನು ಹಿಡ್ಕೊಳ್ಳಿ. ಇದು ಒಂದು ವೇರಿಯೇಷನ್. ಕಷ್ಟ ಆದವರು ಸೊಂಟ ಹಿಡ್ಕೊಂಡು ಅಥವಾ ಕೈಯನ್ನು ಭುಜದ ನೇರಕ್ಕೆ ಸಮಾಂತರವಾಗಿ ಮುಂದೆ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ಶ್ವಾಸ ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಕೂತ್ಕೊಳ್ಳಿ. ಮಂಡಿಯನ್ನು ಬಗ್ಗಿಸಿ ಹಿಪ್ಪು ಹಿಮ್ಮಡಿಗೆ ತಾಗುವಷ್ಟು ಕೂತ್ಕೊಂಡ್ರೆ ಒಳ್ಳೆಯದು. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಇದೇ ರೀತಿ 5 ರಿಂದ 10 ಬಾರಿ ಅಭ್ಯಾಸ ಮಾಡಬೇಕು. ಶ್ವಾಸ ಬಿಡ್ತಾ ಕೂತ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಮಂಡಿಗೆ ಸಂಬಂಧಪಟ್ಟ ಆರ್ಥ್ರೈಟಿಸ್ ಸಮಸ್ಯೆಗಳು ಹಾಗೂ ಆಸ್ಟಿಯೋ ಆರ್ಥ್ರೈಟಿಸ್ಗಳು ಹಾಗೂ ಯಾವುದೇ ಟ್ರಾಮಾ ಇಂಜುರಿಯಾಗಿ ನೋವು ಬಂದ ಮೇಲೆ ಫ್ಲೆಕ್ಸಿಬಿಲಿಟಿ ಏನು ಕಡಿಮೆ ಆಗಿರ್ತದೆ ಅವುಗಳನ್ನೆಲ್ಲ ಉತ್ತಮಗೊಳಿಸಲು ಇದೊಂದು ಒಳ್ಳೆಯ ಅಭ್ಯಾಸ. ಲಿಗಮೆಂಟ್ ಟೇರ್ ಇರುವವರು ನೋಡಿಕೊಂಡು ಅಭ್ಯಾಸ ಮಾಡಬೇಕು. ಜಾಸ್ತಿ ಒತ್ತಡ ಬೀಳದಂತೆ ಅಭ್ಯಾಸ ಮಾಡುವುದು ಒಳ್ಳೆಯದು. ಹಾಗೆ ಕಿಟಕಿಯ ಸಹಾಯ ಅಥವಾ
ಗ್ರ್ಯಾಬ್ ರೈಲ್ನ ಸಹಾಯ ತಗೊಂಡು ಈ ಅಭ್ಯಾಸವನ್ನು ಮಾಡಿದರೆ ಒಳ್ಳೆಯದು. ಶ್ವಾಸ ಬಿಡ್ತಾ ರಿಲ್ಯಾಕ್ಸ್ ಮಾಡಿ.